ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದ್ದೀವಿ ಅವ್ರ ಜೊತೆಯಲ್ಲಿ. ನಾವು ಥಿಯೇಟ್ರ್ ಅವ್ರ ಹತ್ರ ಕಲಿಬೇಕಾದ್ರೆ ಆ್ಯಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರಲ್ಲಿ. ಆ್ಯಸ್ ಎ ಸಿನಿಮಾ ಆರ್ಟಿಸ್ಟ್ ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟ್ರ್ ಮಾಡುವಾಗಲೇ ನಾವು ಅವ್ರ ಜೊತೆ ಇಲ್ಲ ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ನಮಗೆ ಆಗಲೇ ತಲೆಯಲ್ಲಿತ್ತು. ಯಾವಾಗ ನಮಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ಕೆ ಹೋಗಿದಾಗ ಅವರು ನಮಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬ ನನಗೂ ಮತ್ತು ಮುಕುಂದ್ ಅವ್ರಿಗೆ ಡೌಟ್ ಇತ್ತು. ನಮ್ಮ ಗುರುಗಳು ಎಲ್ಲೋ ಒಂದು ಕಡೆ ಒಪ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಪಟ್ಟರು ಅವರು. ಆ್ಯಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮಗೆ. ಹಾಗೆ ಅವರು ಸೆಟ್ಟಲ್ಲಿ ಕೂಡ ಅಷ್ಟೇ ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ಮ ಜೊತೆಲಿ, ನಾವು ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದ್ದೀವಿ ಅವರು ಹೊಸಬ್ರೇನೋ ಅನ್ನೋ ಅಷ್ಟು ಸಹಜವಾಗಿದ್ರು ಅವರು ಸೆಟ್ಟಲ್ಲಿ. ಅದು ಬಹಳ ಖುಷಿ ಕೊಡ್ತು ನನಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರಾ ಅಂತ ಅನ್ನೋಷ್ಟು. ಸರ್, ತುಂಬ ಕಲ್ತಿದ್ದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬ ತಗೊಳ್ಳೋವಂಥದ್ದು ತುಂಬ ಇರುತ್ತೆ. ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿ ನಾವು ಇವ್ರ ಥರ ಇರಬೇಕು, ಇಷ್ಟೇ ಸಹಜವಾಗಿರಬೇಕು ಅನ್ನೋಷ್ಟು ಅಂಶಗಳನ್ನ ನಾವು ತಗೊಳ್ಬೇಕು ಯೂಶಲಿ. ಸೊ ಆ ಥರ ಸರ್ ನಿಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳನ್ನ ನಾವು ಯಾವಾಗಲೂ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಪ್ಕೊಂಡು ನಮ್ಮ ಸಿನಿಮಾದಲ್ಲಿ ನೀವು ಒಬ್ಬರು ಪಾರ್ಟ್ ಆಗಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಜಯತೀರ್ಥ ಸರ್, ನಾನು ಅವ್ರನ್ನ ನಮ್ಮ ಸೆಟ್ಟಲ್ಲಿ ನೋಡಿದಾಗ ಒಂಥರ ನನಗೆ ತುಂಬ ಇಷ್ಟವಾದ ಸಿನಿಮಾ ಅವ್ರದ್ದು ಬೆಲ್ ಬಾಟಮ್ ಸಿನಿಮಾ. ನನಗೆ ಅದೊಂದು ವಿಭಿನ್ನ ಶೈಲಿಯಾದ ಸಿನಿಮಾ. ನನಗೆ ಅದು ನೋಡಿದಾಗ ಎಷ್ಟು ಚೆಂದ ಇದೆ, ನನಗೆ ಬಹಳ ಇಷ್ಟ. ನನಗೆ ಅವರ ಡೈರೆಕ್ಷನಲ್ಲಿ ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂದರೆ ಬೆಲ್ ಬಾಟಮ್ ಸಿನಿಮಾ. ಸರ್, ನೀವು ಕೂಡ ನಮ್ಮ ಸಿನಿಮಾ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಂಡು ಎಲ್ಲ ಮಾಡ್ತೀನಿ ಅಂತ ಹೊಸಬ್ರು ಅನ್ನೋ ಒಂದು ಇದಿಲ್ಲದೆ ಬಂದು ಮಾಡಿದ್ದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೆ ಎಂಟೈರ್ ಲವ್ ಸೀಸನ್ಸ್ ಟೀಮ್ ಯಾರಿದ್ದಾರೆ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್, DOP ಸರ್, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಅಷ್ಟೇ ತುಂಬ ಎಲ್ಲೂ ಯಾವುದೇ ಥರ ಏನೋ ಗಡಿಬಿಡಿ ಇಲ್ಲದೆ ತುಂಬ ಸಹಜವಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಅವ್ರವ್ರದ್ದೇ ಕರ್ತವ್ಯಗಳನ್ನ ತುಂಬ ಚೆಂದ ನಿಭಾಯಿಸಿದ್ದಾರೆ. ಸೊ ಎಂಟೈರ್ ಲವ್ ಸೀಸನ್ಸ್ ಟೀಮ್ಗೆ ನನ್ನ ಧನ್ಯವಾದಗಳು. ಹಾಗೆ ಒಂದು ಸಿನಿಮಾ ಯಾರೋ ಒಬ್ಬರಿಂದ ಇಬ್ಬರಿಂದ ಕಟ್ಟೋದಕ್ಕಾಗೋದಿಲ್ಲ. ಪ್ರೊಡ್ಯೂಸರ್ ಇದ್ದರೆ ಸಾಲದು ಅಥವಾ ಡೈರೆಕ್ಟರ್ ಇದ್ದರೆ ಸಾಲದು. ಒಂದು ಸಿನಿಮಾ ಕಟ್ಟಲಿಕ್ಕೆ ಬಹಳಷ್ಟು ಜನದ ಒಂದು ಹಸ್ತ ಇರುತ್ತೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರಬಹುದು, ಇಲ್ಲಿವರೆಗೂ ಸಿನಿಮಾ ಸ್ಕ್ರೀನ್ ಮೇಲೆ ಬರೋವರೆಗೂ ಸಾವಿರಾರು ಜನ ಕೆಲಸ ಮಾಡ್ತಾರೆ ಒಂದು ಸಿನಿಮಾದಲ್ಲಿ. ಸೊ ಒಂದು ಸಿನಿಮಾ ಗೆದ್ದಲ್ಲಿ ಪ್ರೊಡ್ಯೂಸರ್ ಗೆಲ್ತಾರೆ, ಪ್ರೊಡ್ಯೂಸರ್ ಗೆದ್ರೆ ಈ ಥರ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಇನ್ನೊಂದಷ್ಟು ಸಿನಿಮಾಗಳು ಮಾಡಿದಾಗ ಎಷ್ಟೋ ಜನಕ್ಕೆ ಕೆಲಸಗಳು ಸಿಗುತ್ತೆ. ಸಿನಿಮಾ ರಂಗನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು, ಯಾವುದೇ ಕನ್ನಡ ಹೊಸ ಚಿತ್ರ ಬಂದರೂ ದಯವಿಟ್ಟು ನೋಡಿ, ಅದನ್ನ ಚೆನ್ನಾಗಿದ್ರೆ ಖಂಡಿತ ಕೈ ಬಿಡಕ್ಕೆ ಹೋಗ್ಬಿಡಿ, ದಯವಿಟ್ಟು ಗೆಲ್ಸಿ ಅದನ್ನ. ಸುಮ್ಮನೆ ಟೈಟಲ್ ಬಂದಿಲ್ಲ ಪ್ರೊಡ್ಯೂಸರ್ಸ್ಗಳಿಗೆ ಅನ್ನದಾತರು ಅನ್ನೋದು. ಬಿಕಾಸ್ ಎಷ್ಟೋ ಜನ ಸಿನಿಮಾನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಸಿನಿಮಾ ಬಂದರೂ ಗೆಲ್ಸೋ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ನಮ್ಮ ಚಿತ್ರ ಇದೇ ಜುಲೈ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ವಾಟ್ ಎವರ್ ನೆಗೆಟಿವ್ ಪಾಸಿಟಿವ್ ಏನೇ ಇದ್ರೂ ಅದನ್ನು ನಮ್ಮವರೆಗೂ ತಲುಪಿಸಿ, ಮುಂದೆ ಬರೋ ಇನ್ನೊಂದಷ್ಟು ಅವಕಾಶಗಳಲ್ಲಿ ನಾವು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಿಕಾಸ್ ನಾನಾಗಿರ್ಬೋದು, ಆರ್ಟಿಸ್ಟ್ಗಳು, ಡೈರೆಕ್ಟರು ಎಲ್ಲ ಹೊಸಬ್ರೇ ಮಾಡಿದ್ರಿಂದ ಮಿಸ್ಟೇಕ್ಸ್ ಇರುತ್ತೆ, ಅಷ್ಟೇ ಚೆಂದ ಕೂಡ ಮಾಡಿರ್ತೀವಿ. ಸೊ ಏನೇ ಇದ್ರೂ ಪ್ರಶಂಸೆ ಏನೇ ಇದ್ರೂ ನಮ್ಮವರೆಗೂ ತಲುಪಿಸಿ. ಹಾಗೆ ನಮ್ಮ ಡೈರೆಕ್ಟರ್ ಮುಕುಂದ್, ಹಾಗೆ ಚಂದನ, ಹಾಗೆ ಶ್ವೇತಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವರೊಟ್ಟಿಗೆ ಕೆಲಸ ಮಾಡಿದ್ದು ಬಹಳ ಖುಷಿ ಇದೆ ನನಗೆ. ಹಾಗೆ ಮುಕುಂದ್ ಬಗ್ಗೆ ಹೇಳಲೇಬೇಕು. ಅವರು ತುಂಬ ಶ್ರಮಜೀವಿ ಅಂತಲೇ ಹೇಳ್ತೀನಿ. ನಾನು ಥಿಯೇಟರ್ ಅದಕ್ಕೂ ಮುಂಚೆಯಿಂದನೇ ನಾನು ಆಲ್ಮೋಸ್ಟ್ ಒಂದು 8 to 9 yearsಯಿಂದ ಅವ್ರನ್ನ ನೋಡ್ಕೊಂಡು ಬರ್ತಿದ್ದೀನಿ. ಸಿನಿಮಾ ಬಿಕಾಸ್ ನಾನು ಬೇರೆ ಕಲ್ತು ಬಿಟ್ರೆ, ಬೇರೆ ಓದ್ಬಿಟ್ರೆ ಎಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಡ್ತೀನೋ, ಸಿನಿಮಾ ಬಿಟ್ಟು ಬೇರೆ
ವರ್ಗಕ್ಕೆ ಎಲ್ಲೂ ಹೋಗ್ಬಿಡ್ತೀನೋ ಅದರಿಂದ ಅವರು ಬೇರೆ ಕಡೆ ಕಾನ್ಸಂಟ್ರೇಟೇ ಮಾಡಿದ್ದಿಲ್ಲ. ಸಿನಿಮಾನೇ ಜೀವನ, ಸಿನಿಮಾನೇ ಮಾಡಬೇಕು ಅಂತ ನಾನು ಆಗ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಅಷ್ಟೇ ಹಾರ್ಡ್ ವರ್ಕರ್ ಕೂಡ. ಏನೇ ಒಂದು ಚಿಕ್ಕ ಕೆಲಸ ಕೊಟ್ಟರು ಅದರದ್ದೇ ಆದಂಥ ಅದ್ರ ಮೇಲೆ ಹೋಮ್ ವರ್ಕ್ ಮಾಡ್ತಾರೆ. ನಾನು ಎಷ್ಟೊಂದು ಸಲ ಹೇಳ್ತಿರ್ತೀನಿ, ಇದಕ್ಕೆ ಇಷ್ಟೊಂದು ಸಮಯ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಅವ್ರು ಅದಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಕೊಟ್ಟು, ಅಂದರೆ ಅಷ್ಟು ಡೆಡಿಕೇಟಿವ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಆಗಿರಲಿ, ಏನೇ ಒಂದಿದ್ರು ತುಂಬ ಅದರದ್ದೇ ಆದಂಥ ಡೆಡಿಕೇಟಿವ್ ಆಗಿಟ್ಟು ಕೆಲಸ ಮಾಡ್ತಾರೆ, ಕಲಿತಾರೆ. ಸೊ ಮುಕುಂದ್, ನಿಮಗೆ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಎನ್ಆರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ಸ್ ಬರ್ತಿದೆ. ಎನ್ಆರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲೇ ನಮ್ಮ ಟೀಸರ್, ಟ್ರೇಲರ್ ಎಲ್ಲ ಅದರಲ್ಲೇ ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ನೋಡಿ, ಅದಕ್ಕೂ ಪ್ರೋತ್ಸಾಹಿಸಿ, ನಮ್ಮ ಸಿನಿಮಾನು ಕೂಡ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜುಲೈ 3 ಹತ್ರ ಬರ್ತಾ ಬರ್ತಾ ಒಂದು ನರ್ವಸ್ನೆಸ್ ಫೀಲ್ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಅದೇ ಸಮಯದಲ್ಲಿ ಮಾಧ್ಯಮದವ್ರು ಎಲ್ಲರೂ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಹಿರಿಯ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರು ಕೊಡ್ತಿರೋಂತಹ ಪ್ರೋತ್ಸಾಹ ನೋಡಿ ಸ್ವಲ್ಪ ಖುಷಿ ಆಗ್ತಾ ಇದೆ, ಮನಸ್ಸು ಹಗುರ ಆಗ್ತಾ ಇದೆ. ಆ್ಯಂಡ್ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಜಯತೀರ್ಥ ಸರ್ ಹೇಳ್ದಂಗೆ ಇವಾಗ ಸಡನ್ನಾಗಿ ನಮಗೆ ರೆಸ್ಪಾನ್ಸ್ ಸಿಗದೇ ಇರ್ಬೋದು, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ನಮ್ಮ ಅಭಿನಯವನ್ನು ನೋಡಿ, ನಮ್ಮ ಎಫರ್ಟ್ಸ್ನ ನೋಡಿ, ಎಲ್ರಿಗೂ ಒಂದೊಂದು ಒಳ್ಳೆ ಅವಕಾಶ ಬಂದರೆ ಅಲ್ಲಿ ಆದರೂ ನಮಗೆ ಗೆಲುವು ಸಿಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಈ ತಂಡದ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಯಿತು ವರ್ಕ್ ಮಾಡಿ. ಕಿರುತೆರೆಯಿಂದ ಹಿರಿತೆರೆಗೆ ಬರುವಾಗ ಇಂಥ ಒಳ್ಳೆ ತಂಡದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಕಲಾವಿದರ ಜೊತೆನೂ ವರ್ಕ್ ಮಾಡಿದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು, ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಜುಲೈ 3 ನಮ್ಮ ಸಿನಿಮಾ ಲವ್ ಸೀಸನ್ಸ್ ರಿಲೀಸ್ ಆಗ್ತದೆ. ಗೆಲ್ಲೋ ಒಂದು ಕಡೆ ಭಯ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅವ್ರು ಹೇಳಿದ ಹಾಗೆ ಭಯ ಬಿಡಿ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ಓಕೆ ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ಹಾಗಾಯಿತು. ಬಿಕಾಸ್ ಪ್ರಯತ್ನ ನಾವು ಪಟ್ಟಿದ್ದೀವಿ, ಫಲನ ನಾವು ದೇವರಿಗೆ ಬಿಡಬೇಕು ಅಂತ ಭಗವಂತನ ಹೇಳಿದ್ದಾನೆ. ಸೊ ನಮ್ಮ ಅಭಿಮಾನಿ ದೇವರುಗಳು ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಡೈರೆಕ್ಟರ್ ಕೃತ್ವಿಕ್ ಅವರ ಒಟ್ಟಿಗೆ ಕೆಲಸ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ಅವರು ಎಲ್ಲದರಲ್ಲೂ ತುಂಬ ಪರ್ಟಿಕ್ಯುಲರ್ ಇದ್ದರು, ಅದು ಹೀಗೆ ಆಗಬೇಕು, ಹಿಂಗೆ ಬರಬೇಕು ಅಂತ. ಅದಲ್ಲದೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ಅಫ್ಕೋರ್ಸ್ ನಾನು ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಕಿರುತೆರೆಯಿಂದ ಹಿರಿತೆರೆಗೆ ಬರ್ತಾ ಇರೋದು. ಸೊ ನನ್ನ ಸೀರಿಯಲ್ ಪಯಣದಲ್ಲಿ ಸಂಗೀತ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ ನನ್ನ ವರ್ಕ್ ನೋಡಿ ಅವರು ನನ್ನ ಪ್ರೊಫೈಲ್ನ ಇವರಿಗೆ ಶೇರ್ ಮಾಡಿ ಓಕೆ ಲುಕ್ ಟೆಸ್ಟ್ ಎಲ್ಲ ಆಗಿ ಸೊ ಈ ಥರ ನಾನು ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಚಂದನ ಅವರಾಗಿರ್ಬೋದು, ದಿಯಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ಗೆಲ್ಲಿಸಿ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಬೇಕು. ಬಿಕಾಸ್ ಇವಾಗ ನಾವು ನೋಡ್ತಿರೋ ಹಾಗೆ ಥಿಯೇಟರ್ಸ್ಗೆ ಯಾರು ಬಂದು ಸಿನಿಮಾನ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾನು ಕಾಲೇಜ್ ಓದುವಾಗ ಬಂಕ್ ಮಾಡೆಲ್ಲ ಸಿನಿಮಾ ನೋಡ್ತಾ ಇದ್ದೆ. ಸೊ ಮತ್ತೆ ಅದು ವಾಪಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಬಂದು ಥಿಯೇಟರ್ಗೆ ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.